ವಕೀಲರ ಸಂಘಕ್ಕೆ ನೂತನವಾಗಿ ಅಧ್ಯಕ್ಷರಾಗಿ ಅರ್ಜುನ್ ಕೆರೂರ್ ಅವರು ಅವಿರೋಧವಾಗಿ ಆಯ್ಕೆ. ಹೌದು ವೀಕ್ಷಕರೇ, ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕು ವಕೀಲರ ಸಂಘದ ನೂತನ ಅಧ್ಯಕ್ಷರಾಗಿ ಅರ್ಜುನ್ ಕೆರೂರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಆಯ್ಕೆಯಾದ ನೂತನ ಅಧ್ಯಕ್ಷರಿಗೆ ಸಹೋದ್ಯೋಗಿ ವಕೀಲರು ಶಾಲು ಹೊದಿಸಿ ಸಿಹಿ ತಿನ್ನಿಸುವುದರ ಮೂಲಕ ಶುಭ ಹಾರೈಸಿದರು. ನಂತರ ನೂತನ ಅಧ್ಯಕ್ಷ ಅರ್ಜುನ್ ಕೆರೂರ್ ಮಾತನಾಡಿ, ನನ್ನ ಮೇಲೆ ಭರವಸೆ ಇಟ್ಟು ಹಿರಿಯರು ಮತ್ತು ಯುವಕರು ಒಂದಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕೆ ಎಲ್ಲರಿಗೂ ಚಿರಋಣಿಯಾಗಿದ್ದೇನೆ. 2026-28 ಸಾಲಿನ ಚುನಾವಣಾ ನಿಗದಿಯಾಗಿತ್ತು. ಅದರಲ್ಲಿ ನನ್ನನ್ನು ನಮ್ಮ ಹಿರಿಯ ವಕೀಲರು ಮತ್ತು ಎಲ್ಲ ನಮ್ಮ ಸಹೋದ್ಯೋಗಿ ವಕೀಲರು ಮತ್ತು ಎಲ್ಲ ಕಿರಿಯ ವಕೀಲರು ಎಲ್ಲರೂ ಸಹಮತದಿಂದ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಎಲ್ಲರೂ ಸಹಕರಿಸಿ ನನ್ನನ್ನು 2026ರಿಂದ 2028ರವರೆಗೆ ತಾಲೂಕು ಬಾರ್ ಅಸೋಸಿಯೇಷನ್ ಅಫ್ಜಲ್ಪುರ ಈ ಸಾಲಿನಲ್ಲಿ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಆದ್ದರಿಂದ ಈ ಎರಡು ವರ್ಷದ ಅವಧಿಯಲ್ಲಿ ನಾನು ಯಾವುದೇ ಕಪ್ಪು ಚ್ಯುತಿ ತರದೆ ಎಲ್ಲರನ್ನು ಒಂದುಗೂಡಿಕೊಂಡು ಮತ್ತು ಈ ನಮ್ಮಲ್ಲಿ ಸಣ್ಣದಾದಂಥ ಬಾರ್ ಇರೋದರಿಂದ ಬಹಳಷ್ಟು ಜನ ಕಡಿಮೆ ಆದಂಥ ವಕೀಲರಿದ್ದೆವು. ಅದೇ ರೀತಿ ನಮ್ಮಲ್ಲಿ ಕೋರ್ಟಿನ ಸಮಸ್ಯೆ ಫಸ್ಟ್ ಆಫ್ ಆಲ್ ಕೋರ್ಟಿನ ಸಮಸ್ಯೆ ಇದೆ. ನಮಗೆ ಅಲ್ಲಿ ಇಲ್ಲಿ ಅಂತೇಳಿ ಏನೂ ಇಲ್ಲ. ನಮಗೊಂದು 5-6 ಎಕರೆ ಕೋರ್ಟಿನ ಜಾಗ ಕೊಟ್ಟು ಕೋರ್ಟ್ ಕಟ್ಟಡ ಮಾಡಿಸ್ಬೇಕು ಅಂತೇಳಿ ಎಲ್ಲರ ಅಭಿಪ್ರಾಯನೂ ಇದೆ. ಅವರನ್ನು ಒಡಗೂಡಿಸಿಕೊಂಡು ನಾನು ಈ ಬಾರ್ ಅಸೋಸಿಯೇಷನ್ ಕೋರ್ಟ್ ಕಟ್ಟಡವನ್ನು ಕಟ್ಟಲು ಮತ್ತು ಎಲ್ಲರೂ ಜೊತೆಗೂಡಿ ಬಹಳಷ್ಟು ಪ್ರಯತ್ನ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತೀನಿ. ನಾನು ಮೊನ್ನೆ ನಮ್ಮ ಅಫ್ಜಲ್ಪುರ ಅಡ್ವೊಕೇಟ್ ಬಾರ್ ಅಸೋಸಿಯೇಷನ್ನಲ್ಲಿ ಎಲೆಕ್ಷನ್ ಕಂಡಕ್ಟ್ ಮಾಡಲಾಯಿತು. 1993 ಹಿಡಿದು ನನ್ನ ಇನ್ಫಾರ್ಮೇಷನ್ ಪ್ರಕಾರ ನಮ್ಮ ಬಲ್ಯಾಗ ನಮ್ಮ ಅಫ್ಜಲ್ಪುರ ಬಾರ್ ಅಸೋಸಿಯೇಷನ್ದಲ್ಲಿ ಎಲೆಕ್ಷನ್ಗಳು ಏನಾಗ್ತಾವೆ, ಒಂದು 2-3 ಸಲ ಬಿಟ್ಕಿಸಿ ಆಲ್ಮೋಸ್ಟ್ ಆಲ್ ಟೈಮ್ ನಮ್ಮದಲ್ಲಿಂದ ಎಲ್ಲರೂ ಕೂಡಿ ಒಮ್ಮತ್ತಾಗಿ ನಾವು ನಮ್ಮ ಪ್ರೆಸಿಡೆಂಟ್ ಎಲೆಕ್ಟ್ ಮಾಡ್ತೀವಿ. ಈ ಥರನೂ ಆಲ್ಮೋಸ್ಟ್ ಅದೇ ಥರ ಆಗಿದೆ. ಅರ್ಜುನ್ ಕೆರೂರ್ ಸಾಹೇಬ್ರಿಗೆ ನಾವು ಅಡ್ವೊಕೇಟ್ ಬಾರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಮಾಡಿದ್ದೀವಿ. ಈಗ ಅವ್ರ ಕಡೆಯಿಂದ ಏನು ಹೋಪ್ ಇದೆ ಅಂದರೆ, ಈ ಮುಂಬರುವ ದಿನಗಳಲ್ಲಿ ಅವರು ತಮ್ಮ ಪ್ರೆಸಿಡೆಂಟ್ ಅಧ್ಯಕ್ಷತೆಯನ್ನು ಸರಿಯಾಗಿ ಮಾಡಿ ನಮ್ಮ ಬಾರ್ ಅಸೋಸಿಯೇಷನ್ಗೆ ಬೇಕಾದಷ್ಟು ಕೆಲಸಗಳನ್ನು ಮಾಡಬೇಕು